ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ ಎಸ್ ಕುಕ್ಕಿಂಗ್ ಅರೇನೆಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಮೋತಿಚೂರ್ ಲಡ್ಡುನ ಮಾಡ್ತಾಯಿದ್ದೀನಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 3 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. 3 ಕಪ್ಪು ಅಂದರೆ ಸುಮಾರು 400 ಗ್ರಾಮಷ್ಟು ಕಡಲೆ ಹಿಟ್ಟು ಇದೆ ಇದು. ಕಡಲೆ ಹಿಟ್ಟನ್ನ ಹಾಕೊಂಡ್ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಜಾಸ್ತಿ ಆದ್ರೂ ಚೆನ್ನಾಗೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಆದಷ್ಟು ಗಂಟು ಇಲ್ಲದೇ ಇರೋ ಥರ ಹಿಟ್ಟನ್ನು ಕಲಿಸ್ಕೊಳ್ಳಿ. ಗಂಟಿದ್ರೆ ಮೋತಿಚೂರ್ ಲಡ್ಡು ಮಾಡೋದಕ್ಕೆ ಅಷ್ಟು ಚೆನ್ನಾಗೋದಿಲ್ಲ. ಅದಕ್ಕೋಸ್ಕರ ಗಂಟು ಇಲ್ಲದೇ ಇರೋ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಗಟ್ಟಿಗಿದ್ರೂ ಚೆನ್ನಾಗೋದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಕಲಿಸಿದ್ದೀನಿ. ಇನ್ಮೇಲೆ ಹಬ್ಬದ ಸೀಸನ್ ಅಲ್ವಾ, ಹಾಗಾಗಿ ನಾನು ಈ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ ಹಿಟ್ಟನ್ನು ಈ ಥರ ಕೈಯಲ್ಲಿ ಮೇಲಿಂದ ಕೆಳಗಡೆ ಹಾಕಿದರೆ ಒಂದು ಲೈನ್ ಥರ ಬರಬೇಕು. ಇಷ್ಟು ಕನ್ಸಿಸ್ಟೆನ್ಸಿಲಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ. ನೆಕ್ಸ್ಟ್ ನಾನು ಇವಾಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ತೊಗೋತಾ ಇದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ನಾನು ಎಣ್ಣೆನ ಹಾಕ್ತಿದ್ದೀನಿ. ಮೋತಿಚೂರ್ ಲಡ್ಡುನ ಮಾಡೋದಕ್ಕೆ ನಿಮ್ಮ ಹತ್ರ ಯಾವುದೇ ಥರ ಮೋಲ್ಡ್ಗಳಿಲ್ಲ ಅಂದರೆ ಈ ಥರ ತರಕಾರಿ ಎಲ್ಲ ಬಸಿಯೋದಕ್ಕೆ ಮನೇಲಿ ಜರಡಿನ ಇಟ್ಕೊಂಡಿರ್ತೀವಿ. ನೀವು ಕೂಡ ಮನೇಲಿ ಇದನ್ನೇ ಉಪಯೋಗಿಸ್ಕೊಂಡು ಮಾಡಿ. ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ಲಾಡು ಕಾಳುಗಳನ್ನ ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಥರ ಸೌಟಲ್ಲಿ ತಗೊಂಡು ಈ ಥರ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲೇ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಕಾಳುಗಳು ಹೈ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಕ್ರಿಸ್ಪಿಯಾಗಿರಬೇಕು ಅಂತ ಏನಿಲ್ಲ. ಮೋತಿಚೂರ್ ಲಡ್ಡು ಸಾಫ್ಟಾಗಿರೋದ್ರಿಂದ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ ರೌಂಡಕ್ಕೆ ಉಂಡುಂಡೆ ಥರ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಒಂದು ಜರಡಿನ ತಗೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ನಾನಿವಾಗ ಒಂದು ಜರಡಿಗೆ ಎತ್ಕೋತಾ ಇದ್ದೀನಿ. ನೋಡಿ ಎಲ್ಲ ಒಂದೇ ಶೇಪಲ್ಲಿ ಸೂಪರಾಗಿ ರೌಂಡ್ಗೆ ಚೆನ್ನಾಗಿ ಬಂದಿದೆ. ಹೇಗಿದ್ರೂ ಗೌರಿ ಗಣೇಶ ಹಬ್ಬ ಹತ್ರ ಬಂತಲ್ವಾ, ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ. ಹೊರಗಡೆಯಿಂದ ತರೋದಕ್ಕಿಂತ ಮನೇಲಿ ಮಾಡಿದೆ ಅನ್ನೋದು ಒಂದು ಖುಷಿ ಇರುತ್ತೆ. ಹಾಗಾಗಿ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದೇನು ಮಾಡೋದು ತುಂಬ ಕಷ್ಟ ಅಂತ ಏನಿಲ್ಲ, ಅರ್ಧ ಗಂಟೆಲೆಲ್ಲ ಮಾಡ್ಕೋಬೋದು. ನೋಡಿ ಇವಾಗ ಒಂದು ಟ್ರಿಪ್ಪು ನಾನು ಬೇಯಿಸಿ ಎತ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ. ನಾನು ಜರಡಿಗೆ ಸೌಟಲ್ಲಿ ನಾನು ಹಿಟ್ಟನ್ನು ತಗೊಂಡು ಹಾಕ್ತಾಯಿದ್ದೀನಿ. ಕಾಳುಗಳೆಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಹಿಟ್ಟನ್ನೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಈ ಥರ ಶೇಕ್ ಮಾಡಿಕೊಂಡು ಬೇಕಾದರೆ ಹಾಕಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಬೇಡ ಅಂದರೆ ಬೇಕಾದರೆ ಮೊದಲು ತೋರಿಸಿದ್ನಲ್ಲ ಆ ಥರ ಬೇಕಾದರೂ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಬ್ಬದ ಟೈಮಲ್ಲಿ ನಾವು ಮನೇಲಿ ಸ್ವೀಟ್ ಮಾಡೋದ್ರಿಂದ ಅಮ್ಮ ಲಡ್ಡು ಮಾಡಿದ್ದಾರೆ ಅಂತೇಳಿ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ಹಾಗಾಗಿ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನೋಡಿ ಈಗ ಎಲ್ಲದನ್ನೂ ಬೇಯಿಸಿ ನಾನು ಇಟ್ಕೊಂಡಿದ್ದೀನಿ. ಇಷ್ಟು ಕಾಳುಗಳಾಗಿದೆ. ಮೋತಿಚೂರ್ ಲಡ್ಡುದು ಕಾಳುಗಳು ಇನ್ನೂ ಸಣ್ಣಗೆ ಬರಬೇಕು ಅಂದರೆ ಬೇಕಾದರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸುಮ್ಮನೆ ಒಂದು ರೌಂಡ್ ಆಡಿಸ್ಕೊಂಡ್ರೆ ಸಾಕು. ತುಂಬ ಚಿಕ್ಕಕ್ಕೆ ಚೆನ್ನಾಗಿ ಬರುತ್ತೆ. ತುಂಬ ಜಾಸ್ತಿ ರೌಂಡ್ ಆಡಿಸ್ಬಿಡಿ, ಒಂದೆರಡು ರೌಂಡ್ ಆಡಿಸಿದ್ರೆ ಸಾಕು. ನೋಡಿ ಈ ಥರ ಸಣ್ಣ ಕಾಳುಗಳಾಗಿ ಈ ಥರ ಚೆನ್ನಾಗಿ ಬರುತ್ತೆ. ಇವಾಗ ಲಡ್ಡು ಮಾಡೋದಕ್ಕೆ ಕಾಳುಗಳು ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ಪಾಕನ ಮಾಡ್ಕೊಳ್ಳೋಣ. ಪಾಕನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡು ಈಗ 2 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಆ ಸಕ್ಕರೆ ಜೊತೆಗೆ ನಾನು 1 ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನಾನಿಲ್ಲಿ ಕೇಸರಿ ಕಲರ್ನ ಹಾಕೋತಾ ಇದ್ದೀನಿ. ಕಲರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಏಲಕ್ಕಿ ಪೌಡರ್ನೂ ಸಹ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ಒಂದೆಳೆ ಪಾಕ ಬಂದರೆ ಸಾಕು. ಪಾಕ ತುಂಬ ಬರಬೇಕು ಅಂತ ಏನಿಲ್ಲ, ಒಂದೆಳೆ ಪಾಕ ಅಷ್ಟು ಬಂದರೆ ಸಾಕು. ನೋಡಿ ಪಾಕ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ನೆಕ್ಸ್ಟ್ ಇವಾಗ ಪಾಕ ರೆಡಿಯಾಗಿದೆ. ನಾವಿಲ್ಲಿ ಮಾಡ್ಕೊಂಡಿದ್ವಲ್ಲ ಆಗಲೇ ಕಾಳು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಪಾಕ ಎಲ್ಲ ಚೆನ್ನಾಗಿ ಕಾಳುಗಳಿಗೆ ಹಿಡಿಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 30 ಸೆಕೆಂಡ್ಸು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದೇ ಮೀಡಿಯಮ್ ಆಗಿ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಪಾಕ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅದೆಲ್ಲ ತಣ್ಣಗಾಗೋ ಅಷ್ಟರಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೋಬೇಕು. ನಾನಿಲ್ಲಿ ಗೋಡಂಬಿ ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬಾದಾಮಿ ಮತ್ತು ದ್ರಾಕ್ಷಿ ಎರಡನ್ನೂ ತೊಗೋಬೋದು. ಇದ್ರ ಜೊತೆಗೆ ಬೇಕು ಅಂದರೆ ಲವಂಗನೂ ಕೂಡ ಹಾಕ್ಕೊಳ್ಳಿ. ಫ್ಲೇವರ್ ಇಷ್ಟ ಆಗಲ್ಲ ಅಂದವರು ಲವಂಗನ ಸ್ಕಿಪ್ ಮಾಡ್ಕೋಬೋದು. ನೋಡಿ ಡ್ರೈ ಫ್ರೂಟ್ಸ್ ಇವಾಗ ಫ್ರೈ ಆಗಿದೆ. ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಮೋತಿಚೂರ್ ಲಡ್ಡು ಕಟ್ಟುವಾಗ ಬೆಚ್ಚಗಿರುತ್ತಲ್ಲ ಆವಾಗಲೇ ಕಟ್ಟಿ, ತುಂಬ ತಣ್ಣಗಾಗೋದಕ್ಕೆ ಬಿಡಬೇಡಿ. ನೋಡಿ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ರೆಸಿಪೀಸ್ಗೆ ಆರ್ಯಾಸ್ ಕುಕ್ಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಇವಾಗ ಮೋತಿಚೂರ್ ಲಡ್ಡು ರೆಡಿಯಾಗಿದೆ. ನೋಡಿ ಮೋತಿಚೂರ್ ಲಡ್ಡು ಸಖತ್ತಾಗಿ ಬಂದಿದೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.